ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಮೀ ಶಾಂಭವಿ ಚಂದ್ರು. ಫ್ರೆಂಡ್ಸ್, ಇವತ್ತು ನಾನು ನಿಮಗೊಂದು ಚಿಕನ್ ಸ್ಟಾರ್ಟರ್ ತೊಗೊಂಡು ಬಂದಿದ್ದೀನಿ. ಇದು ಒಂದು ಚಿಕನ್ ಡ್ರೈ. ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನೋವಂಥ ಒಂದು ಚಿಕನ್ ರೆಸಿಪಿ ಅಂತಲೇ ಹೇಳ್ಬೋದು. ಇದು ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸಿ ಕಡಿಮೆ ಸಮಯದಲ್ಲಿ ಮಾಡೋವಂಥ ರೆಸಿಪಿ. ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಟೇಸ್ಟಿ ರೆಸಿಪಿನ ಹೇಗೆ ಮಾಡೋದಂತ ಬನ್ನಿ ನೋಡ್ಕೊಂಡು ಬರೋಣ. ಇಲ್ಲಿ 1 kg ಚಿಕನ್ಗೆ ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಉಪ್ಪನ್ನು ಮತ್ತೆ ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು. ನಾವು ಇಲ್ಲೇ ಹಾಕ್ಕೊಳ್ತೀನಿ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲೇ ಹಾಕ್ಕೊಂಡ್ಬಿಡಿ. ಹಾಗೆ 1 ಸ್ಪೂನ್ ಅಚ್ಚ ಖಾರದ ಪುಡಿ, 2 ಸ್ಪೂನ್ ಕಾರ್ನ್ಫ್ಲೋರ್, ಹಾಗೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ನೀಟಾಗಿ ಕೈನಲ್ಲಿ ಅದನ್ನು ಕಲಸಿ 10 ಮಿನಿಟ್ಸ್ ಅದನ್ನ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕಾಗುತ್ತೆ. ನೀಟಾಗಿ ಅದನ್ನು ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ಮತ್ತು ಇದಕ್ಕೆ ನಮ್ಗೆ ಇನ್ನೂ ಒಂದು ಪೇಸ್ಟ್ ಬೇಕು ಮ್ಯಾರಿನೇಷನ್ಗೆ. ಆ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಒಂದು 4 ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕಬೇಕು. ಹಾಗೆ ಸ್ವಲ್ಪ ಕರಿಬೇವು, ದಪ್ಪ ಈರುಳ್ಳಿ ಆದರೆ ಅರ್ಧ ಈರುಳ್ಳಿ, ಸಣ್ಣ ಈರುಳ್ಳಿ ಆದರೆ 1 ಈರುಳ್ಳಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದು ಕಂಪ್ಲೀಟ್ ಫ್ರೈ ಆದಮೇಲೆ, ಇದು ತಣ್ಣಗಾದಮೇಲೆ ನಾವು ಅಳತೆಗೆ ತಕ್ಕಷ್ಟು ನೀರನ್ನು ಹಾಕಿ ನಾವು ಪೇಸ್ಟ್ ಮಾಡ್ಕೊಳ್ಬೇಕು. ತುಂಬ ನೀರು ಹಾಕಿ ತೆಳುಗೆ ಮಾಡ್ಕೊಳ್ಬಾರ್ದು, ಸ್ವಲ್ಪ ಗಟ್ಟಿ ಪೇಸ್ಟ್ ಥರನೇ ಮಾಡ್ಕೊಳ್ಬೇಕು. ಈ ಪೇಸ್ಟನ್ನು ನಾವು ಮ್ಯಾರಿನೇಟ್ ಮಾಡ್ಕೊಂಡಿದ್ದೀವಲ್ಲ ಆಲ್ರೆಡಿ ಚಿಕನ್, ಅದು ಆಲ್ರೆಡಿ 10 ನಿಮಿಷದಿಂದ ಮ್ಯಾರಿನೇಟ್ ಆಗಿದೆ. ಈ ಪೇಸ್ಟನ್ನಾಗಿ ಇನ್ನು ನಾವು 10 to 15 ಮಿನಿಟ್ಸಿಂದ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕಾಗತ್ತೆ. ಅಂದರೆ ನೀವು ಫ್ರಿಜ್ನಲ್ಲಿ ಇಡ್ತೀರಾ ಅಂದರೆ ಒಂದು 10 ಮಿನಿಟ್ಸ್ ಸಾಕು, ಇಲ್ಲ ಹೊರಗಡೆ ಇಡ್ತೀರಾ ಅಂದರೆ ಒಂದು 15 ಮಿನಿಟ್ಸ್ ನೀಟಾಗಿ ಮ್ಯಾರಿನೇಟ್ ಆಗುತ್ತೆ. ಈಗ ಮ್ಯಾರಿನೇಟ್ ಆಗಿದೆ. ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ತುಪ್ಪ ಅಥವಾ 1 ಸ್ಪೂನಷ್ಟು ತುಪ್ಪನ ಹಾಕಿ, ಈ ತುಪ್ಪನ ನಾವು ಚಿಕನ್ ಹಾಕಿದ ಮೇಲೆ ಕೂಡ ಹಾಕ್ಬೋದು. ನಾನು ಇಲ್ಲೇ ಎಣ್ಣೆ ಜೊತೆಗೇ ನಾನು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಮತ್ತು ಎಣ್ಣೆ ಮಿಕ್ಸ್ ಆದ ನಂತರ ಇದು ಬಿಸಿಯಾಗಿದೆ. ಈಗ ನಾವು ಸ್ವಲ್ಪ ಕರಿಬೇವಿನ ಎಲೆಗಳು ಹಾಗೆ 1 ರಿಂದ 2 ಬ್ಯಾಡಗಿ ಮೆಣಸಿನಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಾವು ಇದಕ್ಕೆ ಮ್ಯಾರಿನೇಟ್ ಮಾಡ್ಕೊಂಡಿರೋವಂಥ ಚಿಕನ್ನ ಒಂದೊಂದೇ ಪಕ್ಕದಲ್ಲಿ ಅದನ್ನು ಅರೇಂಜ್ ಮಾಡ್ಕೊಳ್ಬೇಕು. ಅದು ನೀಟಾಗಿ ಒಂದು ಸೈಡ್ ಕಂಪ್ಲೀಟಾಗಿ ಫ್ರೈ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇದು ಫ್ರೈ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಒಂದೊಂದೇ ನಾವಿಲ್ಲಿ ಪಕ್ಕದಲ್ಲಿ ಇಟ್ಕೊಂಡು ಅದನ್ನು ಅರೇಂಜ್ ಮಾಡ್ಕೊಳ್ಬೇಕು. ಈಗ ಮಾಡೋದ್ರಿಂದ ಅದು ಈವನ್ ಆಗಿ ಬೇಯುತ್ತೆ ಚಿಕನ್ನು. ಮತ್ತು ನಾವು ಇದಕ್ಕೆ ನೆಕ್ಸ್ಟು ಬೇರೆ ಏನು ಆ್ಯಡ್ ಮಾಡೋದಿಲ್ಲ ಮಸಾಲೆಗಳ. ನಾವೀಗ ಏನು ಮ್ಯಾರಿನೇಷನ್ ಮಾಡಿದ್ದೀವಿ ಇದೇ ಮಸಾಲೆ ಮತ್ತು ನೀರು ಕೂಡ ನಾವು ಆ್ಯಡ್ ಮಾಡೋದಿಲ್ಲ. ಈಗ ಆಲ್ರೆಡಿ ಒಂದು ಸೈಡ್ ಕಂಪ್ಲೀಟಾಗಿ ಇದು ಫ್ರೈ ಆಗ್ತಾಯಿದೆ. ಇದು ಫ್ರೈ ಆಗಿದೆ. ಈಗ ಒಂದೊಂದೇ ಪೀಸ್ನ ನಾವು ಈ ರೀತಿ ಅದನ್ನು ಮಗ್ಚ್ ಹಾಕ್ಕೊಳ್ಬೇಕು. ಇನ್ನೊಂದು ಸೈಡ್ ಕೂಡ ಬೇಯುತ್ತೆ. ಈ ರೀತಿ ಮಗ್ಚ್ ಹಾಕ್ಕೊಂಡು ನಾವು ಮಾಡೋದ್ರಿಂದ ಎರಡೂ ಸೈಡ್ ನಮಗೆ ಈವನ್ ಆಗಿ ಚಿಕನ್ ಬೇಯುತ್ತೆ. ಅದಕ್ಕೋಸ್ಕರ ನಾವು 2 ಸೈಡ್ ಈ ರೀತಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ನಾವು ಈ ರೀತಿ ಇದು ಮಿಕ್ಸ್ 2 ಕಡೆ ಬದಲಾಯಿಸಿದ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ 5 to 10 ಮಿನಿಟ್ಸ್ ಅದನ್ನ ಕಡಿಮೆ ಊರಿನಲ್ಲಿ ಬೇಯೋದಕ್ಕೆ ಬಿಟ್ಬಿಡಬೇಕು. ಈಗ ನೋಡಿ, ಚಿಕನ್ ಡ್ರೈ ರೆಡಿ ಆಗ್ತಾ ಇದೆ. ನಾವು ಯಾವುದೇ ನೀರನ್ನು ಆ್ಯಡ್ ಮಾಡಿಲ್ಲ. ಇಲ್ಲಿ ತುಪ್ಪ ಮತ್ತು ಎಣ್ಣೆ ಏನಿದೆ ಅದರಲ್ಲೇ ಅದು ಕಂಪ್ಲೀಟಾಗಿ ಫ್ರೈ ಆಗಿದೆ. ಮಸಾಲ ಎಲ್ಲ ಬೆಂದು ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಎಣ್ಣೆ ತುಪ್ಪ ಎಲ್ಲ ಸಪ್ರೇಟ್ ಆಗಿದೆ. ಘಮ ಅಂತ ವಾಸನೆ ಬರ್ತಾ ಇದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ನಾವು ಹೆಚ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಕಂಪ್ಲೀಟಾಗಿ ನಮ್ಮ ಚಿಕನ್ ಸ್ಟಾರ್ಟರ್, ಚಿಕನ್ ಡ್ರೈ ರೆಡಿ ಟು ಈಟ್ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಸಿಂಪಲಾಗಿ ಕೂಡ ಮಾಡ್ಕೊಳ್ಬೋದು. ಮನೇಲಿ ಎಲ್ಲರೂ ಇಷ್ಟಪಡೋ ತಿನ್ನೋವಂತಹ ರೆಸಿಪಿ ಅಂತಲೇ ಹೇಳ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತಂತ ನಂಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.